ಇವತ್ತಿನ ದಿವಸ ಕುಂಭರಾಶಿಯ ಚಿಂತನೆಯನ್ನು ನಡೆಸೋಣ. ಈಗಾಗಲೇ ಹೇಳಿದಂತೆ ಕುಂಭರಾಶಿಯವರು ಅತ್ಯಂತ ಸಾತ್ವಿಕರಾಗಿರ್ತಾರೆ ಹಾಗೂ ತುಂಬ ಡಿಫ್ರೆಂಟಾಗಿ ಜನರ ಮಧ್ಯದಲ್ಲಿ ಕಾಣಿಸಿಕೊಳ್ತಾರೆ. ವಿಶೇಷವಾಗಿ ಅಧ್ಯಯನ ಮೊದಲಾದವುಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಮತ್ತು ಸಂಶೋಧನಾ ಪ್ರವೃತ್ತಿಯನ್ನು ಕೂಡ ಹೊಂದಿರ್ತಾರೆ. ಇಂತಹ ಕುಂಭರಾಶಿಯವರಿಗೆ ಈಗ ಜುಲೈ ತಿಂಗಳಲ್ಲಿ ಹೇಗಿದೆ ಎಂಬುದನ್ನು ನಾವೀಗ ತಿಳಿತಾ ಹೋಗೋಣ. ಮುಖ್ಯವಾಗಿ ತಿಳಿಯಲೇಬೇಕಾದ ಒಂದು ವಿಚಾರ ಇದೆ. ಈಗ ಜೂನು 20ನೇ ತಾರೀಕಿನಿಂದ ಆಗಸ್ಟ್ 3ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ಕುಜ ಪ್ರವೇಶ ಮಾಡಿದ್ದಾನೆ. ಸುಮಾರು 45 ದಿವಸಗಳ ಕಾಲ ವೃಷಭ ರಾಶಿಯಲ್ಲಿ ಕುಜ ಇದ್ದಾಗ ಇವರಿಗೆ ಗುರುಬಲ ಬೇರೆ ಇಲ್ಲ. ಈಗ ಕುಂಭರಾಶಿಯವರಿಗೆ ಇಲ್ಲಿಯ ತನಕ ಗುರುಬಲ ಇತ್ತು. ಈಗ ಮೊನ್ನೆ ಜೂನ್ 1ನೇ ತಾರೀಕಿನಿಂದ 1 ವರ್ಷಗಳ ತನಕ ಗುರುಬಲ ಇರೋದಿಲ್ಲ. ಅದರಿಂದಾಗಿ ಅವಶ್ಯವಾಗಿ ನಾವಿಲ್ಲಿ ಚಿಂತನೆ ಮಾಡಬೇಕಾಗಿರುವಂತಹ ಸಂಗತಿಗಳು ಬಹಳಷ್ಟು ಇದೆ. ಪುನಃ ನಾನು ಕುಂಭರಾಶಿಯ ಬಗ್ಗೆ ಅನೇಕ ವಿಚಾರಗಳನ್ನು ಇಲ್ಲಿ ತಿಳಿಸ್ತಾನೆ ಬರ್ತಾ ಇದ್ದೀನಿ, ಮುಂದೆಯೂ ಕೂಡ ತಿಳಿಸ್ತಾ ಇರ್ತೀನಿ. ಕುಂಭರಾಶಿಯವರಿಗೆ ಈಗ 7.5 ಹಾಗೂ 7.5 ಮುಗಿಯುವ ಹಂತ. 27ನೇ ಇಸ್ವಿ ಡಿಸೆಂಬರ್ ಅಷ್ಟೊತ್ತಿಗೆ ಇವರಿಗೆ 7.5 ಮುಗಿಯುತ್ತೆ. ಈಗ ಇನ್ನೂ 1.5 ವರ್ಷ 7.5 ಇದೆ. ಆದರೆ ಈಗ ಪ್ರಸ್ತುತ ಸ್ಥಿತಿ ಏನಾಗಿದೆ ಅಂತಂದರೆ ಶನಿಯ ದೃಷ್ಟಿ ಕುಜನ ಮೇಲೆ ಇದೆ. ಕುಜ ವೃಷಭ ರಾಶಿಯಲ್ಲಿ ಇದ್ದಾನೆ. ಅಂದರೆ ಕುಂಭರಾಶಿಯಿಂದ ನಾವು ಎಣಿಕೆ ಮಾಡಿದರೆ ವೃಷಭ ರಾಶಿ 4ನೇ ಮನೆ ಆಗುತ್ತೆ. ಕುಂಭ, ಮೀನ, ಮೇಷ, ವೃಷಭ 4ನೇ ಮನೆ ಅಂತಂದರೆ ಅದು ಸುಖಸ್ಥಾನ. ಸುಖಸ್ಥಾನದಲ್ಲಿ ಕುಜ ಇರೋದು ಮತ್ತು ಅವನ ಮೇಲೆ ಶನಿ ದೃಷ್ಟಿ ಇರೋದು. ಇದು ಹೇಗೆ ಅಂತಂದರೆ ಒಂದು ಥರ ಇಕ್ಕಟ್ಟಿಗೆ ಸಿಕ್ಕಾಕಿಕೊಂಡಂತೆ, ಒಂದು ಥರ ನಮ್ಮನ್ನೇ ನಾವು ಹಿಸುಕಿಕೊಳ್ಳುವಂತೆ ಆಗಿಬಿಡುತ್ತೆ. ಅಂಥ ನಮ್ಮ ಕಷ್ಟ ಯಾರ ಹತ್ರ ಹೇಳಿಕೊಳ್ಬೇಕು ಗೊತ್ತಾಗೋಲ್ಲ. ಕಾರಣ ಏನು ಅಂತಂದರೆ ಕುಂಭರಾಶಿಯಲ್ಲಿಯೇ ರಾಹು ಬೇರೆ ಇದ್ದಾನೆ. ಈ ಕಡೆ ಶನಿ, ಇಲ್ಲಿ ಕುಜ, ಇಲ್ಲಿ ರಾಹು, ಗುರುಗಳು ಬೇರೆ ಕೈಯಲ್ಲಿ ಇಲ್ಲ. ಏನು ಮಾಡಬೇಕು ಇಂತಹ ಸ್ಥಿತಿ. ಮತ್ತು ಕೇತು, ಯಾವ ಬಲವೂ ಕೂಡ ಇವರಿಗೆ ಕುಂಭರಾಶಿಯವರಿಗೆ ಈಗ ಕಾಣಿಸ್ತಾ ಇಲ್ಲ. ಆದ್ದರಿಂದ ಇವರಲ್ಲಿ ಒಳ್ಳೆಯ ವಿಚಾರವಂತಿಕೆ ಇದೆ, ಒಳ್ಳೆಯ ಶಕ್ತಿ ಇದೆ, ಒಳ್ಳೆಯ ಎನರ್ಜಿ ಇದೆ, ಒಳ್ಳೆಯ ಉದ್ದೇಶ ಇದೆ, ಎಲ್ಲವೂ ಇದೆ. ಆದರೆ ಏನೂ ನಡೆಯೋಲ್ಲ. ಅವರಿಗೆ ದಿವಸಕ್ಕೆ ಒಂದು ಚಿಂತನೆಗಳು ಬರುತ್ತೆ, ದಿವಸಕ್ಕೆ ಒಂದು ಮಾನಸಿಕ ಅಸ್ವಸ್ಥತೆಗಳು, ದಿವಸಕ್ಕೆ ಒಂದು ವ್ಯಾಪಾರಗಳು. ಏನು ಮಾಡಿದ್ರೂ ಕೂಡ ಯಾವುದೂ ಕೈಗೆ ಎಟ್ಕೋದಿಲ್ಲ. ಅಂತಹ ಸ್ಥಿತಿಯನ್ನು ಕುಂಭರಾಶಿಯವರು ಈಗ ಅನುಭವಿಸುವಂತಹ ಕಾಲ ಒದಗಿ ಬಂದಿದೆ. ಅದಕ್ಕೋಸ್ಕರ ಹಾಗಿದ್ರೆ ಏನು ತಲೆ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಕೂತ್ಬಿಡೋದಾ? ನಿಮ್ಮ ಮಾತುಗಳನ್ನ ಕೇಳಿದ್ರೆ ಏನಾದರೂ ಬದುಕಲಿಕ್ಕೆ ಉತ್ಸಾಹ ಕೊಡ್ತೀರಾ ಅಂತ ಅನಿಸುತ್ತೆ ಅಲ್ವಾ? ಇದೆಲ್ಲವೂ ಕೂಡ ಗೋಚಾರದಲ್ಲಿರುವಂತಹ ಗ್ರಹಗಳ ಫಲಗಳನ್ನು ಅಷ್ಟೇ ಹೇಳ್ತಾ ಇರೋದು. ನಮ್ಮ ಜನ್ಮಕುಂಡಲಿಯಲ್ಲಿ ಗ್ರಹಗತಿಗಳು ಏನು ಪ್ರಭಾವನ ಬೀರ್ತಾ ಇದೆ, ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಅನ್ನೋದರ ಮೇಲೆ ನಮ್ಮ ಎಲ್ಲ ಜಾತಕವನ್ನು ನಾವು ವಿಮರ್ಶೆ ಮಾಡ್ತಾ ಹೋಗಬೇಕು ಹೊರತು ಕೇವಲ ಗೋಚಾರದ ಬಗ್ಗೆ ನಾವು ಪೂರ್ತಿ ನಮ್ಮ ಜೀವನವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಗೋಚಾರ ಸುಮಾರು ಒಂದು 20-25% ಮಾತ್ರ ಅಷ್ಟೇ. ಆದರೆ ಗೋಚಾರದಲ್ಲಿ ಈಗ ಪರಿಸ್ಥಿತಿ ತುಂಬ ಬಿಕ್ಕಟ್ಟಿನ ಸ್ಥಿತಿ ಇದೆ. ಅದು ಕುಂಭರಾಶಿಯವರಿಗೆ ವಿಶೇಷವಾಗಿ. ಯಾಕೆ ಅಂತಂದರೆ ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ 6ನೇ ಮನೆಯಲ್ಲಿ ಯಾರು ಗುರು ಇರಬಾರ್ದು ಅಲ್ವಾ? ಅಂದರೆ ಗುರುಬಲ ಇಲ್ಲ. ಮತ್ತು 7ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ ಕೇತು ಅಂದರೆ ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ. ಲಗ್ನದಲ್ಲಿ ರಾಹು, ಅಂದರೆ ಕುಂಭರಾಶಿಯಲ್ಲೇ ರಾಹು, ದ್ವಿತೀಯ ಸ್ಥಾನದಲ್ಲಿ ಶನಿ. ಹೀಗೆಲ್ಲ ಇರೋದರಿಂದಾಗಿ ಅವರಿಗೆ ತುಂಬ ಅಂದರೆ ಅವಕಾಶಗಳು ಬರುತ್ತೆ ಹೋಗುತ್ತೆ, ಹೀಗಾಗುತ್ತೆ ಗೋಚಾರದ ಪ್ರಕಾರ. ಇದನ್ನೇ ಏನೋ ಆಗಿಬಿಡುತ್ತೆ ಅಂತ ತಿಳ್ಕೊಳ್ಬೇಡಿ. ಯಾಕೆ ಅಂದರೆ ಕುಂಭರಾಶಿಯವರಿಗೆ ದೇವತಾನುಗ್ರಹ ತುಂಬ ಬೇಗ ಒದಗಿ ಬರುತ್ತೆ. ಉಳಿದವರಿಗಿಂತ ಕುಂಭರಾಶಿಯವರಲ್ಲಿ ಒಂದು ವಿಶೇಷವಾದ ಒಂದು ವಿಶ್ವಾಸ ಇರುತ್ತೆ. ಮತ್ತು ಕುಂಭರಾಶಿ ಅಂದರೆ ಏನು ಗೊತ್ತಾ? ತಮ್ಮ ಬಳಿ ಇರುವುದನ್ನೆಲ್ಲ ಬರಿದು ಮಾಡಿಕೊಳ್ತಾರೆ ಅಂತ. ಇನ್ನೊಬ್ಬರಿಗೆ ಕೊಡೋದೇ ಅವರಿಗೆ ಖುಷಿ. ಇನ್ನೊಬ್ಬರಿಗೆ ಕೊಟ್ಟು ತಮ್ಮ ಸೊತ್ತನ್ನೆಲ್ಲ ಖಾಲಿ ಮಾಡಿಕೊಂಡೇ ಇರ್ತಾರೆ ಯಾವಾಗಲೂ ಕೂಡ. ಅಂಥ ಸ್ವಭಾವ. ಆದ್ದರಿಂದ ಅವರು ಸ್ವಲ್ಪ ಹೆಚ್ಚಿನ ಪ್ರವೃತ್ತಿಯನ್ನು ಮಾಡಿದ್ರು, ದೇವತಾ ವಿಷಯದಲ್ಲಿ ಗುರುಗಳ ವಿಷಯದಲ್ಲಿ ಸ್ವಲ್ಪ ಪ್ರವೃತ್ತಿಯನ್ನು ಮಾಡಿದ್ರೂ ಕೂಡ ಫಲ ತುಂಬ ಬೇಗ ಸಿಗುತ್ತೆ ಇವರಿಗೆ. ಆದ್ದರಿಂದ ವಿಚಲಿತರಾಗುವ ಪ್ರಶ್ನೆಯೇ ಇಲ್ಲ. ಈಗ ನಮಗೆ ನವಗ್ರಹಗಳಲ್ಲಿ ಗುರುಬಲ ತುಂಬ ವಿಶೇಷ. ಗುರುಗಳ ಅನುಗ್ರಹವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಮಹಾಪ್ರಯತ್ನವನ್ನು ಮಾಡಬೇಕು. ಯಾವಾಗ ನಮಗೆ ಗುರುಗಳ ಬಲ ಸಿಗುತ್ತೋ ಅವರು ಎಲ್ಲ ಸಮಸ್ಯೆಗಳನ್ನು ಅವರೇ ಪಕ್ಕಕ್ಕೆ ತಳ್ಳಿ ನಮಗೇನು ಬೇಕೋ ಅದನ್ನು ಕೊಟ್ಟು ಅವರು ಕಳಿಸಿಕೊಡ್ತಾರೆ. ಇದು ಗುರುಗಳ ಒಂದು ಶಕ್ತಿ. ಗುರುಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನ ಇರುತ್ತೆ. ಆದ್ದರಿಂದ ನಾನು ವಿಶೇಷವಾಗಿ ಹೇಳೋದು, ಷಷ್ಠ ಸ್ಥಾನದಲ್ಲಿ ಯಾವ ಗುರು ಇದ್ದಾರಲ್ಲ
ಆ ಗುರುಗಳ ಮೇಲೆ ನಾವು ಹೆಚ್ಚಿನ ಭಕ್ತಿಯನ್ನು ಮಾಡ್ತಾ ಹೋಗಬೇಕು. ಗುರುಗಳ ಬಲವನ್ನು ಪಡೆದುಕೊಳ್ಳಿಕ್ಕೆ ಒಂದು ಮಹಾಪ್ರಯತ್ನವನ್ನು ಮಾಡಬೇಕು. ಒಂದು ಸಣ್ಣ ಹೆಜ್ಜೆ ಅಲ್ಲ, ದೊಡ್ಡ ಹೆಜ್ಜೆ ಇಡಬೇಕು ಗುರುಗಳ ಬಳಿ. ಅಂದರೆ ನಾವು ಎಷ್ಟು ಚೆನ್ನಾಗಿ ವಿಶ್ವಾಸ ಮಾಡ್ತೀವೋ ಅವರು ಅಷ್ಟು ಚೆನ್ನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಇಲ್ಲದೇ ಇದ್ದರೆ ಯಾವ ಪ್ರೊಟೆಕ್ಷನ್ನು ಇಲ್ಲ, ಯಾವ ರಕ್ಷಣೆಯೂ ಇಲ್ಲ. ಹಾಗೆ ನಾವು ಕೆಲಸಗಳಲ್ಲಿ ಮುನ್ನುಗ್ಗುತ್ತಾ ಹೋದರೆ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಹೇಳಲಿಕ್ಕೆ ಬರಲ್ಲ, ಏನೂ ಆಗ್ಬೋದು. ಅದಕ್ಕೆ ಜಾಗ್ರತೆಯಿಂದ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ಬೇಕು. ಕುಂಭರಾಶಿಯವರಿಗೆ ಈಗ ರಕ್ಷಣೆಗೆ ಯಾರು ಬರ್ತಾರೆ ಅಂದರೆ ಅವರಿಗೆ ಅವರೇ ರಕ್ಷಕರು. ಅದಕ್ಕೇನು ಮಾಡಬೇಕು? ಗುರುಗಳನ್ನು ಆಶ್ರಯಿಸಬೇಕು, ವಿಶೇಷವಾಗಿ ಗುರು ಸೇವೆಯನ್ನು ಮಾಡಬೇಕು. ಆಗ ಮಾತ್ರ ಅವರಿಗೆ ಅನೇಕ ಸಮಸ್ಯೆಗಳು ಬಿಡ್ತಾ ಹೋಗುತ್ತೆ ಮತ್ತು ಅವರು ಮಾಮೂಲಿಯಾದ ಜೀವನವನ್ನೇ ನಡೆಸ್ತಾರೆ. ಅಂದರೆ ಈಗ ಗುರುಬಲ ಇದ್ದಾಗ ಹೇಗೆ ಇತ್ತೋ ಮತ್ತು ಅದೇ ಥರವೇ ಆಗುತ್ತೆ. ಸಮಸ್ಯೆಗಳು ಅಲ್ಪ ಸ್ವಲ್ಪ ರಾಹು, ಕೇತು, ಶನಿ, ಕುಜ ಇವರ ಸಮಸ್ಯೆ ಅಲ್ಪ ಸ್ವಲ್ಪ ಬರುತ್ತೇ ಹೋಗುತ್ತೆ. ಮತ್ತು ಕುಜ ಈ ಶನಿ ದೃಷ್ಟಿ ಬಂಧನ ಅಂತ ನಾನೇನು ಹೇಳಿದೆ, ಶನಿ ಯಾವತ್ತು 3ನೇ ಮನೆ, 7ನೇ ಮನೆ ಹಾಗೂ 10ನೇ ಮನೆಯನ್ನು ನೋಡೋದು. ಕುಜ ಯಾವತ್ತೂ ಕೂಡ 4, 7, 8ನೇ ಮನೆಯನ್ನು ನೋಡೋದು. ಕುಜ ಈಗ ವೃಷಭ ರಾಶಿಯಲ್ಲಿ ಇರೋದರಿಂದಾಗಿ ಅವನ ದೃಷ್ಟಿ ಸಿಂಹರಾಶಿಯ ಮೇಲೆ ಇದೆ, ವೃಶ್ಚಿಕ ರಾಶಿಯ ಮೇಲೆ ಇದೆ, ಧನು ರಾಶಿಯ ಮೇಲೆ ಕುಜನ ದೃಷ್ಟಿ ಇದೆ. ಯಾವಾಗ ಕುಜ 7ನೇ ಮನೆಯನ್ನು ನೋಡ್ತಾನೋ ಅದು ಸಿಂಹರಾಶಿ, ಅದು 7ನೇ ಮನೆ ಆಗುತ್ತೆ ಕುಂಭರಾಶಿಗೆ. ಕುಜ 4ನೇ ಮನೆಯನ್ನು ನೋಡೋದು ಇದು ಕುಂಭರಾಶಿಗೆ 7ನೇ ಮನೆ ಆಗುತ್ತೆ. ಅಂದರೆ ಏನಾಗುತ್ತೆ? ಪತಿ ಪತ್ನಿಯರಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅವರು ಮೌನವಾಗಿದ್ದರೂ ಕೂಡ ಅವರ ಹೆಂಡತಿ ತಪ್ಪು ತಿಳ್ಕೊಂಡು ಬಿಡ್ತಾರೆ. ಇಲ್ಲ ಅವ್ರಿಗೇನಾದರೂ ಹೆಂಡತಿಗೆ ಉಪಕಾರ ಮಾಡಲಿಕ್ಕೆ ಹೋದರೂ ಹೆಂಡತಿ ತಪ್ಪು ತಿಳ್ಕೊಂಡು ಬಿಡ್ತಾರೆ. ಇಂಥ ಸ್ಥಿತಿ ಅವರು ಬರೀ ಇನ್ನೊಬ್ಬ ಹೆಂಡತಿಗೆ ಒಳ್ಳೇದಾಗ್ಲೇನು ಕಷ್ಟಪಡ್ತಿರ್ತಾರೆ, ಹೆಂಡತಿ ತಪ್ಪು ತಿಳ್ಕೊಳ್ತಾ ಇರ್ತಾರೆ. ಇನ್ಯಾರೋ ಸಹೋದ್ಯೋಗಿಗಳು ಅವ್ರಿಗೆ ಒಳ್ಳೇದಾಗ್ಲೇನು ಪ್ರಯತ್ನ ಪಡ್ತಿರ್ತಾರೆ, ಅವರು ಇವನೇನೋ ಬೇರೆ ಉದ್ದೇಶ ಅಂತ ತಿಳ್ಕೊಳ್ತಾರೆ. ಅವ್ರು ಏನೋ ಒಂದು ದೊಡ್ಡ ಕೆಲಸ, ಇಲ್ಲ ನಾನು ಇದರಲ್ಲಿ ಯಶಸ್ವಿ ಆಗಿಬಿಡ್ತೀನಿ ನಾನು ಅಂತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡ್ತಾರೆ, ಅದು ಹಾಳಾಗಿ ಹೋಗಿಬಿಡುತ್ತೆ. ಅದು ಯಶಸ್ಸೇ ಸಿಗಲ್ಲ, ಅದು ಜನಮಾನ್ಯತೆ ಸಿಗಲ್ಲ. ಇಂಥ ಸ್ಥಿತಿ ಕುಂಭರಾಶಿಯವರಿಗಿದೆ. ಅಂದರೆ ಈ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಅಂದರೆ ಹೊರಗಡೆ ಮಾಮೂಲಾಗಿ ಇರಬೇಕು, ಅಂತರಂಗವನ್ನು ಅವರು ಚೇಂಜ್ ಮಾಡ್ಕೊಂಡು ಬಿಡಬೇಕು. ಯಾವಾಗಲೂ ಕೂಡ ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಗುರುಗಳು ಅಂದರೆ ಮುಖ್ಯವಾಗಿ ಮುಖ್ಯ ಪ್ರಾಣದೇವರೇ ಮುಖ್ಯ ಗುರುಗಳು. ಅವರ ಸ್ಮರಣೆಯನ್ನು ಬಿಡದೆ ಮಾಡಬೇಕು. ಮತ್ತು ಲಕ್ಷ್ಮೀನಾರಾಯಣ ದೇವರ ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಹೀಗೆ ಅವರು ಮಾಡ್ತಾ ಇದ್ದರೆ ಅವರು ಅಂತರಂಗದಲ್ಲಿ ಈ ಥರದ ಚಿಂತನೆಯನ್ನು ಅವರು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ತಾ ಹೋದರೆ, ಅಂದರೆ ಹಗಲು ರಾತ್ರಿ ಆ ವಿಶ್ರಾಂತಿಯೇ ಕೊಡಬಾರ್ದು ಮನಸ್ಸಿಗೆ. ಅಷ್ಟು ಪರಿಪರಿಯಾಗಿ ನಾವು ಲಕ್ಷ್ಮೀನಾರಾಯಣ ದೇವರ ಚಿಂತನೆ, ಮುಖ್ಯ ಪ್ರಾಣದೇವರ ಚಿಂತನೆ ಹಾಗೆ ಮಾಡ್ತಾ 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 ಹೋದರೆ ಅವರಿಗೆ ಎಲ್ಲ ಗ್ರಹಗಳು ಕೂಡ ಸುಮ್ಮನೆ ಆಗಿಬಿಟ್ಟು, ನಾವು ಇವನ ತಂಟೆಗೆ ಹೋಗೋದು ಬೇಡಪ್ಪ, ಅವನು ಬೇರೆ, ಅವನ ಬಗ್ಗೆ ನಾವು ಅವನಿಗೆ ನಾವು ಏನಾದರೂ ಉಪಕಾರ ಮಾಡೋದಿದ್ರೆ ಮಾಡೋಣ ಹೊರತು ಅವನಿಗೆ ಯಾವ ಸಮಸ್ಯೆಯೂ ನಮ್ಮಿಂದ ಆಗಬಾರ್ದಪ್ಪ ಅನ್ನುವ ಸ್ಥಿತಿಗೆ ಗ್ರಹಗಳು ನಮಗೆ ಉಪಕಾರವನ್ನು ಮಾಡ್ತಾರೆ. ಇದು ನಾನು ಹೇಳ್ತಾ ಇರುವಂಥ ವಿಷಯ ತುಂಬ ಸತ್ಯವಾದ ಸಂಗತಿ. ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ನಿರಂತರವಾಗಿ ಗುರುರಾಯರ ಸ್ಮರಣೆ, ಮುಖ್ಯ ಪ್ರಾಣದೇವರ ಸ್ಮರಣೆ, ಲಕ್ಷ್ಮೀನಾರಾಯಣರ, ಸೂರ್ಯನಾರಾಯಣ ದೇವರ ಸ್ಮರಣೆ, ಇದನ್ನು ನಿರಂತರವಾಗಿ ಮಾಡ್ತಾ ಹೋಗಬೇಕು. ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಯಾವ ಸಮಸ್ಯೆಗಳು ಕೂಡ ಬರಲ್ಲ. ನಮಗೆ ಜೀವನದಲ್ಲಿ ನಾವು ಸುಖವನ್ನು ಹೆಚ್ಚು ಸ್ವಾಗತ ಮಾಡಬೇಕು, ಸಮಸ್ಯೆಗಳನ್ನು ಹೆಚ್ಚು ಸ್ವಾಗತ ಮಾಡಬೇಕು? ಇದೊಂದು ಯಕ್ಷ ಪ್ರಶ್ನೆ. ನಾವು ಸುಖವನ್ನು ಸ್ವಾಗತ ಮಾಡಬಾರ್ದು, ಸಮಸ್ಯೆಗಳನ್ನು ಹೆಚ್ಚು ಹೆಚ್ಚು ಸ್ವಾಗತ ಮಾಡಬೇಕು. 1 ಕೋಟಿ ಹಣ ವಿನಿಯೋಗ ಮಾಡಿ ಒಂದು ಸಮಸ್ಯೆ ಬಂತು ಅಂತಂದರೆ ಆ ಸಮಸ್ಯೆಗೆ ಬರೀ 1 ಕೋಟಿ ದುಡ್ಡಲ್ಲ, ಅದು ಬೆಲೆ ಬಾಳದಷ್ಟು ದೊಡ್ಡ ಸಮಸ್ಯೆ. ಯಾಕೆಂದರೆ ಆ ಸಮಸ್ಯೆಯಿಂದ ನಾವು ಕಲಿಯುವ ಪಾಠ ಯಾವ ಸುಖದಿಂದಲೂ ಕೂಡ ನಮಗೆ ಸಿಗೋದಿಲ್ಲ. ಆದ್ದರಿಂದ ನಮಗೆ ಬರುವ ಈ ಸಮಸ್ಯೆಗಳನ್ನು ತುಂಬ ಸಂತೋಷದಲ್ಲಿ ಸ್ವಾಗತ ಮಾಡೋಣ. ಸ್ವಾಗತ ಮಾಡಿ ಅದರಿಂದ ನಾವು ಪಾಠವನ್ನು ಕಲಿತು ಒಳ್ಳೆಯ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋಣ. ಬಹಿರಂಗ ಏನು ಬೇಕಾದರೆ ಇರಲಿ, ಅಂತರಂಗದಲ್ಲಿ ಪ್ರಚಂಡ ವ್ಯಕ್ತಿಗಳಾಗಲಿಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಕುಂಭರಾಶಿಯವರು ವಿಶೇಷವಾಗಿ ಪ್ರಯತ್ನವನ್ನು ಮಾಡಬೇಕು. ಹೊರಗಡೆ ಏನು ಅನ್ನೋದನ್ನು ನಾವು ತೋರಿಸ್ಲಿಕ್ಕೆ ಹೋಗಬಾರ್ದು. ಅಂತರಂಗದಲ್ಲಿ ನಾವು ಉತ್ತಮ ಪಾಠವನ್ನು ಕಲಿತು ಉಜ್ವಲ ಜೀವನದ ಕಡೆ ನಮ್ಮ ಮನಸ್ಸು ನಿರಂತರವಾಗಿ ಇರಬೇಕು. ಹೊರಗಿನ ಇಂದ್ರಿಯಗಳು,
ಒಳಗಡೆ ಮನಸ್ಸು ಎಂಬುವಂಥ ಇಂದ್ರಿಯ ಒಳಗಡೆ ಅದು ಚಟುವಟಿಕೆಯಲ್ಲಿ ನಿರತವಾಗಿರಬೇಕು. ಈ ದೃಷ್ಟಿಯಲ್ಲಿ ಕುಂಭರಾಶಿಯವರಿಗೆ ನಾನೀಗ ಒಂದು ವಿಚಾರವನ್ನು ಹೇಳ್ತೀನಿ. ಅದನ್ನು ನೀವು ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಬಾರಿ ರಾಯರ ಆರಾಧನೆ ಆಗಸ್ಟ್ 30ನೇ ತಾರೀಕು ಬರ್ತಾ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ಒಂದು ರಾಯರ ಸೇವೆ ಮಾಡ್ತೀನಿ ಎನ್ನುವಂತಹ ಸಂಕಲ್ಪವನ್ನು ನೀವು ಮಾಡಿ. ಅಲ್ಲಿ ರಾಯರಿಗೆ ಸೇವೆ ಅಂತಂದರೆ ಅದು ಸಾಕ್ಷಾತ್ ಲಕ್ಷ್ಮೀನಾರಾಯಣ ದೇವರ ಸೇವೆ, ಅವರ ಸೇವೆ. ಅಂದರೆ ರಾಯರಿಗೆ ಅತ್ಯಂತ ಇಷ್ಟವಾದ ಸಂಗತಿ ಅಂತಂದರೆ ಹರಿನಾರಾಯಣ, ಲಕ್ಷ್ಮೀನಾರಾಯಣ ದೇವರು. ಆದ್ದರಿಂದ 48 ದಿವಸಗಳ ಕಾಲ ಅಖಂಡವಾಗಿ ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ಸೇವೆ ಹಾಗೂ ರಾಯರ ಸೇವೆ. ನೀವು ಶ್ರೀರಾಘವೇಂದ್ರ ಅನ್ನುವಂತಹ ನಾಮಲೇಖನವೂ ಸೇರಿದಂತೆ ಅನೇಕ ವಿಧವಾದ ಸೇವೆಗಳನ್ನು ನಾವು 48 ದಿವಸಗಳ ಕಾಲ ಮಾಡಿದಲ್ಲಿ ಒಳ್ಳೆಯ ಶ್ರೇಯಸ್ಕರವಾದ ಜೀವನ ನಮ್ಮ ಕೈಗೆ, ನಮ್ಮ ಎದುರಿನಲ್ಲಿ ಪ್ರತ್ಯಕ್ಷವಾಗುತ್ತೆ. ಹೊಸ ದಾರಿ ನಮಗೆ ಪ್ರತ್ಯಕ್ಷವಾಗುತ್ತೆ. ಈಗ ನಮಗೆ 100 ದಾರಿ ಕಾಣಿಸ್ತಾ ಇದೆ, ಸರಿಯಾದ ದಾರಿ ಯಾವುದು ಗೊತ್ತಾಗ್ತಿಲ್ಲ. ಆಗ ನಮಗೆ ಗೊತ್ತಾಗುತ್ತೆ 99 ದಾರಿಗಳು ಅಪಮಾರ್ಗಗಳು, ಇದೊಂದೇ ನನ್ನ ಜೀವನದ ಭದ್ರ ದಾರಿ ಅಂತ ನಿರ್ಧಾರ ಆಗುತ್ತೆ. ಅದಕ್ಕೋಸ್ಕರ ಹೇಗೆ ರಾಯರ ಸೇವೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿದ್ದರೆ ನಮಗೆ ಒಮ್ಮೆ ವಾಟ್ಸಾಪ್ ಮೆಸೇಜ್ ಮಾಡಿ. ನಾವು ಒಂದು ಗ್ರೂಪನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ 48 ದಿವಸಗಳ ಸೇವೆಯನ್ನು ಆಚರಿಸೋಣ. ಈ 48 ದಿವಸಗಳ ಸೇವೆಯಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭ ಮಾಡಿ ರಾತ್ರಿಯ ತನಕ ನಾವು ನಮ್ಮ ಮನಸ್ಸಿನ ವ್ಯಾಪಾರಗಳನ್ನು ಯಾವ ರೀತಿಯಲ್ಲಿ ಇಟ್ಟುಕೊಳ್ಬೇಕು, ಅದು ನಾವು ಸಮಯವನ್ನು ಸ್ವಲ್ಪವೂ ವಿನಿಯೋಗ ಮಾಡ್ಬೋದು, ಹೆಚ್ಚು ಸಮಯವನ್ನು ವಿನಿಯೋಗ ಮಾಡ್ಬೋದು. ಆದರೆ ಸಮಯ ಎಷ್ಟು ವಿನಿಯೋಗ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿ ದೀಕ್ಷೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಅಷ್ಟೇ ಇಲ್ಲಿ ಮುಖ್ಯವಾಗುತ್ತೆ. ಅಂಥ ಒಂದು ಒಳ್ಳೆಯ ವಿಶ್ವಾಸ ಹಾಗೂ ದೀಕ್ಷೆಗಳಿಂದ ನಾವು ಈ 48 ದಿವಸಗಳ ಕಾಲ ಅಖಂಡ ಸೇವೆಯನ್ನು ಆಚರಿಸುವುದೇ ಆದಲ್ಲಿ ಖಂಡಿತ ಗುರುರಾಯರ ಅನುಗ್ರಹ, ಮುಖ್ಯ ಪ್ರಾಣದೇವರ ಅನುಗ್ರಹ ಹಾಗೂ ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ಅನುಗ್ರಹ ಉಂಟಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತ. ದೇವರು ಪ್ರಸನ್ನರಾದರೆ ಅಲಭ್ಯವಾದದ್ದು ಯಾವುದು ತಾನೇ ಇರುತ್ತೆ. ಆದ್ದರಿಂದ ಕುಂಭರಾಶಿಯವರಿಗೆ ಇಷ್ಟೆಲ್ಲ ಸಮಸ್ಯೆಗಳು ಬಂದಿರೋದು ಅದು ದೈವಾಯುಕ್ತವಾಗಿರುವಂಥದ್ದು, ಅದು ನಮಗೆ ವರ ರೂಪದಲ್ಲಿ ಬರ್ತಾ ಇರುವಂಥದ್ದು. ಅದನ್ನು ನಾವು ತುಂಬ ಪಾಸಿಟಿವ್ ಆಗಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಈ ಒಂದು 48 ದಿವಸಗಳ ಸೇವೆಯ ಅವಕಾಶ ಅದು ನಿಮ್ಮ ಪಾಲಿಗೆ ದೇವರೇ ಕರುಣಿಸ್ತಾ ಇದ್ದಾನೆಂಬುದಾಗಿ ಭಾವಿಸಿ ನಮ್ಮನ್ನು ನೀವು ಸಂಪರ್ಕ ಮಾಡಿ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.